ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಉಪಹಾರಕ್ಕೆ ಮುಗಿಬೀಳುತ್ತಿರುವ ಜನರು. ಚಿಕ್ಕಮಗಳೂರು ತಾಲೂಕಿನ ಕತ್ತಿಕೆರೆ ಗ್ರಾಮದಲ್ಲಿ ಜೀರ್ಣಾಧಾರಗೊಂಡಿರುವ ಶ್ರೀ ದುರ್ಗಮ್ಮ ದೇಗುಲಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೆರವಿನ ಚೆಕ್ ವಿತರಿಸಿದರು. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧೂಮಪಾನ ಹಾಗೂ ತಂಬಾಕು ಮಾರಾಟ ಮಾಡುತ್ತಿರುವ ಅಂಗಡಿಗಳ ಮೇಲೆ ಆರೋಗ್ಯ ಇಲಾಖೆ ದಿಢೀರ್ ದಾಳಿ ನಡೆಸಿದ್ದಾರೆ. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧೂಮಪಾನ ಅಂಗಡಿಗಳ ಮೇಲೆ ಆರೋಗ್ಯ ಇಲಾಖೆಯ ವತಿಯಿಂದ ದಾಳಿ ನಡೆಸಿದ್ದಾರೆ. ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ಅವರ ನೇತೃತ್ವದಲ್ಲಿ ತಂಬಾಕು ನಿಯಂತ್ರಣ ಕುರಿತು ಸಮಾಲೋಚನಾ ಸಭೆ ನಡೆಸಲಾಯಿತು. ಕುಶಾಲನಗರ ತಾಲೂಕು ಆರೋಗ್ಯ ಕೇಂದ್ರದ ವತಿಯಿಂದ ಧೂಮಪಾನದಿಂದ ಉಂಟಾಗುತ್ತಿರುವ ಕ್ಯಾನ್ಸರ್ ಸೇರಿದಂತೆ ಅನೇಕ ಕಾಯಿಲೆಗಳು ಯುವ ಪೀಳಿಗೆಯಲ್ಲಿ ಕಂಡುಬರುತ್ತಿರುವ ಹಿನ್ನೆಲೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕುಶಾಲನಗರ ಪಟ್ಟಣ ವ್ಯಾಪ್ತಿಯ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಹಾಗೂ ಧೂಮಪಾನ ಮಾರಾಟ ಮಾಡುತ್ತಿರುವ ಸ್ಥಳಗಳಿಗೆ ತೆರಳಿ ಪರಿಶೀಲನೆ ನಡೆಸಿ ದಂಡ ವಿಧಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಶಾಂತಿ, ಜಿಲ್ಲಾ ಸಂಯೋಜಕರಾದ ಪುನೀತ, ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ ವಿಶ್ವಜ್ಞ, ಜಿಲ್ಲಾ ಸಾಮಾಜಿಕ ಕಾರ್ಯಕರ್ತರಾದ ಮಂಜುನಾಥ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಜಯವರ್ಧನ್, ಸದಸ್ಯರಾದ ಶೇಖ್ ಹಲಿಮುಲ್ಲಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮತ್ತೆ ಅವರಿಗೆ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಇನ್ಸ್ಟ್ರಕ್ಷನ್ಸ್ ಮೊಬೈಲ್ ಸರ್ ಈ ನಂಬರ್ ನಮ್ಮ ಹೆಚ್ಚಿನ ನೀವು ಮಾಡಿ ಸರ್ ಒಂದ್ಸಲಿ ಒಳ್ಳೆಯದಿದ್ದಾರೆ ಕೆಲಸ ಮಾಡ್ತಾರೆ ನೀವು ಕೊಡಿ ಸರ್. ನಾನು ಹೇಳ್ತೀನಿ ಈಗ ಶಾಲೆಯಿಂದ 100 ಮೀಟರ್ಸ್ ಒಳಗೆ ಯಾವುದು ಲೈಸೆನ್ಸ್ ಕೊಡಂಗಿಲ್ಲ, ಅವ್ರು ಸೇವ್ ಮಾಡ್ಬೋದು ಸರ್. ಮತ್ತೆ ಆಲ್ಮೋಸ್ಟ್ ಎಲ್ಲೆಲ್ಲಿ ಸೆಲ್ಲಿಂಗ್ ಇದೆ ಅಲ್ಲ, ಸೊ ಸೆಲ್ಲಿಂಗ್ ಇರೋ ಅಂಗಡಿಗಳಿಗೆ ಒಂದು ಲೋ ಸ್ಮೋಕಿಂಗ್ ಬೋರ್ಡ್ ಹಾಕಬೇಕು, ಪಬ್ಲಿಕ್ ಸ್ಮೋಕ್ ಮಾಡಿಸ್ಬಾರ್ದು, ಡಿಸ್ಪ್ಲೇ ಮಾಡಬಾರ್ದು ತಂಬಾಕು ಉತ್ಪನ್ನಗಳನ್ನ. ಅದರಲ್ಲಿ ಎಸ್ಪೆಷಲಿ ಅವರು ಲೈಸೆನ್ಸ್ ತಗೊಂಡೇ ಸೇಲ್ ಮಾಡಬೇಕು. ಕೆಲವರು ನಿಯಮಗಳನ್ನ ಮಾಡ್ತಾ ಇದ್ದಾರೆ, ಕೆಲವರು ನಾವು ಕುಶಾಲನಗರ ವ್ಯಾಪ್ತಿಯಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟ ಮತ್ತು ಸೇವನೆ ಬಗ್ಗೆ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ. ಮೂಡಿಸಿ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ದಂಡವನ್ನು ಕೂಡ ವಿಧಿಸ್ತಾ ಇದ್ದೀವಿ. ಅದು ಅವೇರ್ನೆಸ್ಗೋಸ್ಕರ ಯಾವುದೇ ದುರುದ್ದೇಶ ಅಲ್ಲ. ಇಲ್ಲಿ ಕ್ಯಾನ್ಸರ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ತಂಬಾಕು ದಾಳಿ ಕೂಡ ಒಂದು ಪ್ರಾಯೋಗಿಕ ಹಂತಾಗಿದೆ. ಇದನ್ನ ಮಾನ್ಯ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ನಮಸ್ತೆ. ನಾನು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಶಾಂತಿ ಅಂತ. ಈ ದಿನ ಕುಶಾಲನಗರ ಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಅಂಗಡಿ, ಹೋಟೆಲ್, ಬಾರ್, ಬೇಕರಿಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ತಂಬಾಕು ತಂಡದ ಕೋಶದ ವತಿಯಿಂದ ಭೇಟಿ ನೀಡಿ ತಂಬಾಕು ಉತ್ಪನ್ನಗಳ ಮಾರಾಟ ಮತ್ತು ಸೇವನೆಯ ಬಗ್ಗೆ ಅರಿವು ಮೂಡಿಸಿ ನಿಯಮ ಉಲ್ಲಂಘನೆಯ ಪ್ರಕರಣಗಳಲ್ಲಿ ಅಲ್ಲಿ ದಂಡವನ್ನು ವಿಧಿಸಿ ಈ ಸಂಗ್ರಹಿಸಿದ ದಂಡವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಜಂಟಿ ಖಾತೆಗೆ ಜಮಾ ಮಾಡಲಾಗ್ತದೆ. ಇಲ್ಲಿ ದಂಡ ವಿಧಿಸುವ ಉದ್ದೇಶ ಏನು ಅಂತ ಹೇಳಿದರೆ, ತಂಬಾಕು ಉತ್ಪನ್ನಗಳ ಮಾರಾಟದಲ್ಲಿ ನಿಯಮ ಇದೆ, ಆ ನಿಯಮವನ್ನು ಉಲ್ಲಂಘಿಸಿದರೆ ಮಾತ್ರ ನಾವು ದಂಡವನ್ನು ಹಾಕ್ತೀವಿ. ಅಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟ ನಿಷೇಧ ಅಂತ ಬೋರ್ಡ್ ಇರಬೇಕು, ಅವರು ಓಪನ್ ಡಿಸ್ಪ್ಲೇ ಇಡುವ ಹಾಗಿಲ್ಲ, ಮತ್ತು ಫುಲ್ ಲೂಸ್ ಸಿಗರೇಟ್ ಪ್ಯಾಕೆಟ್ಗಳನ್ನ ಕೊಡುವ ಹಾಗಿಲ್ಲ, ಮತ್ತು ಸಿಗಾರ್ ಲೈಟ್ರನ್ನ ಎದುರುಗಡೆ ಕಟ್ಟುವ ಹಾಗಿಲ್ಲ. ಈ ನಿಯಮಗಳನ್ನ ಮೀರಿದರೆ ನಾವು ದಂಡವನ್ನು ವಿಧಿಸ್ತೀವಿ. ಒಂದು ಸಣ್ಣ ದಂಡವನ್ನು ಹಾಕಿ ಆರೋಗ್ಯ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ವಿ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ತಂಬಾಕಿನಿಂದಾಗುವ ಕ್ಯಾನ್ಸರ್ಗಳನ್ನು ತಪ್ಪಿಸಬೇಕು, ಅದರಿಂದ ಯುವಜನತೆಯನ್ನು ರಕ್ಷಿಸಬೇಕು ಅಂತ ಹೇಳಿದ್ರೆ ಈ ಆರೋಗ್ಯ ಶಿಕ್ಷಣ ಅತಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಮತ್ತು ಪಂಚಾಯಿತಿಗಳಲ್ಲೂ ಕೂಡ ಅವರು ತಂಬಾಕು ಸೇವನೆ ಬಗ್ಗೆ ವೆಂಡರ್ ಲೈಸೆನ್ಸನ್ನು ಪಡೆದುಕೊಂಡಿರಬೇಕು. ಅವರು ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಅರಿವಿರೋದಿಲ್ಲ. ದಯವಿಟ್ಟು ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅಲ್ಲಿ ವೆಂಡರ್ ಲೈಸೆನ್ಸನ್ನು ಪಡೆದುಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಉಪಹಾರಕ್ಕೆ ಮುಗಿಬೀಳುತ್ತಿರುವ ಜನರು. ಕುಶಾಲನಗರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ಗೆ ಉಪಹಾರಕ್ಕಾಗಿ ಮುಗಿಬೀಳುತ್ತಿರುವ ಜನಸಾಮಾನ್ಯರು. ಸರ್ಕಾರದ ಯೋಜನೆಯಡಿಯಲ್ಲಿ 10-5 ರುಗಳ ಹಣ ನೀಡಿ ಬೆಳಗಿನ ಬಿಸಿ ಬಿಸಿ ತಿಂಡಿಗಳನ್ನು ಸವಿಯುತ್ತಿದ್ದು, ತಿಂಡಿಗಳಾದ ಕೇಸರಿಬಾತ್, ಉಪ್ಪಿಟ್ಟು, ಇಡ್ಲಿಗಳನ್ನು ಸವಿಯುತ್ತಿದ್ದಾರೆ. ಅಲ್ಲದೆ ಮಧ್ಯಾಹ್ನ ಹಾಗೂ ರಾತ್ರಿ ಸಮಯದಲ್ಲೂ
10 ರೂಪಾಯಿ ಹಣ ನೀಡಿ ಬಿಸಿ ಬಿಸಿ ಅನ್ನ ಸಾಂಬಾರುಗಳನ್ನು ಸವಿಯುತ್ತಿದ್ದಾರೆ. ಪುರುಷರು, ಮಹಿಳೆಯರು, ವೃದ್ಧರು, ವಿದ್ಯಾರ್ಥಿಗಳು ಹಾಗೂ ಕೆಎಸ್ಆರ್ಟಿಸಿ ನಿರ್ವಾಹಕರು, ಚಾಲಕರು ಹಾಗೂ ಪ್ರಯಾಣಿಕರು ಇಂದಿರಾ ಕ್ಯಾಂಟೀನ್ಗೆ ತೆರಳಿ ರುಚಿಯಾದ ಭೋಜನವನ್ನ ಸವಿಯುತ್ತಿದ್ದಾರೆ. ಸರ್ಕಾರದ ಯೋಜನೆಯನ್ನ ದಿನನಿತ್ಯ 300 ಜನ ಪಡೆಯುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಕ್ಯಾಂಟೀನ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೆಳಗಾವಿ ಜಿಲ್ಲೆಯ ಲಕ್ಷ್ಮಿ ಎಂಬಾಕೆಯು ಕ್ಯಾಂಟೀನ್ಗೆ ಬರುವ ಗ್ರಾಹಕರೊಂದಿಗೆ ನಗುಮುಖದಲ್ಲಿ ಆಹಾರ ನೀಡುತ್ತಿರುವುದು ಗ್ರಾಹಕರಲ್ಲಿ ಹರ್ಷ ತಂದಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ವಿವಿಧ ಕಾಲೇಜುಗಳಿಗೆ ತೆರಳುತ್ತಿರುವ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗದೆ ಬಸ್ ನಿಲ್ದಾಣದಲ್ಲಿ ಕುಳಿತಿರುವ ದೃಶ್ಯ ಕಂಡುಬಂತು. ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮ. ತಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ದಿನನಿತ್ಯ ಪಟ್ಟಣ ವ್ಯಾಪ್ತಿಯಲ್ಲಿಯ ಸರ್ಕಾರಿ ಹಾಗೂ ಖಾಸಗಿ ಕಾಲೇಜುಗಳಿಗೆ ಓದಲು ಬರುತ್ತಿದ್ದಾರೆ ಅಂದುಕೊಂಡಿದ್ದೀರಾ? ನಿಮ್ಮ ಮಕ್ಕಳು ಕಾಲೇಜುಗಳಿಗೆ ಹೋಗುತ್ತಿದ್ದಾರಾ ಎಂಬುವ ಬಗ್ಗೆ, ಕಾಲೇಜುಗಳಿಗೆ ತೆರಳಿ ನನ್ನ ಮಕ್ಕಳು ಶಿಕ್ಷಣ ಕಲಿಯುತ್ತಿದ್ದಾರಾ ಎಂಬುದರ ಬಗ್ಗೆ ಕಾಲೇಜಿನ ಆಡಳಿತ ಮಂಡಳಿ ಅಥವಾ ಪ್ರಾಂಶುಪಾಲರನ್ನ ವಿಚಾರಿಸುವುದು ಉತ್ತಮ. ಪಿರಿಯಾಪಟ್ಟಣ, ಬೈಲುಕೊಪ್ಪ, ಬೆಟ್ಟದಪುರ, ಹೆಬ್ಬಾಲೆ, ಕೊಣನೂರು, ಶಿರಂಗಾಲ, ತೊರೆನೂರು, ಸೋಮರ್ಪೇಟೆ, ಸುಂಟಿಕೊಪ್ಪ ಹೀಗೆ ನಾನಾ ಭಾಗಗಳಿಂದ ಅಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಕುಶಾಲನಗರ ಕಾಲೇಜುಗಳಿಗೆ ಬರುತ್ತಿದ್ದಾರೆ. ಆದರೆ ದಿನನಿತ್ಯ ಬರುವಂತಹ ವಿದ್ಯಾರ್ಥಿಗಳು ಕಾಲೇಜಿಗೆ ತೆರಳದೆ ಬೆಳಗಿನಿಂದ ಕಾಲೇಜು ಬಿಡುವವರೆಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕುಳಿತು ಕಾಲ ಕಳೆಯುತ್ತಿದ್ದಾರೆ. ತಮ್ಮ ಮಕ್ಕಳು ಡಾಕ್ಟರ್, ಇಂಜಿನಿಯರ್, ಪೊಲೀಸ್ ಹೀಗೆ ವಿವಿಧ ಸರ್ಕಾರಿ ಹುದ್ದೆಯಲ್ಲಿ ಶಿಕ್ಷಣ ಪಡೆಯುವ ನಿಟ್ಟಿನಲ್ಲಿ ಪೋಷಕರು ಸಾಲ ಸೂಲ ಮಾಡಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣಗಳನ್ನು ತಂದು ಕಾಲೇಜಿನಲ್ಲಿ ಕಟ್ಟಿ ಶಿಕ್ಷಣ ಪಡೆಯುವ ಅಭಿಲಾಷೆಯನ್ನು ಹೊಂದಿರುತ್ತಾರೆ. ಆದರೆ ವಿದ್ಯಾರ್ಥಿಗಳು ಮಾತ್ರ ಕಾಲೇಜಿಗೆ ತೆರಳದೆ ಬಸ್ ನಿಲ್ದಾಣವನ್ನೇ ಕಾಯಕ ಮಾಡಿಕೊಂಡಿರುವುದು ವಿಪರ್ಯಾಸ ಸಂಗತಿ. ಸಾವಿರಾರು ಹಣ ಪಡೆಯುವ ಕಾಲೇಜಿನ ಆಡಳಿತ ಮಂಡಳಿಯಾಗಲಿ, ಕಾಲೇಜಿನ ಪ್ರಾಂಶುಪಾಲರಾಗಲಿ ಕಾಲೇಜಿಗೆ ಸರಿಯಾದ ರೀತಿಯಲ್ಲಿ ಬರದೇ ಇರುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ ತರುವುದು ಉತ್ತಮ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಸರ್ಕಾರಿ ಭೂಮಿಯನ್ನು ಅತಿಕ್ರಮಣ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದ ಮಾತು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ದೇವಿಹಳ್ಳಿ ಗ್ರಾಮದಲ್ಲಿ ನಾನು ಅಕ್ರಮವಾಗಿ ಸರ್ಕಾರಿ ಗೋಮಾಳ ಉಳುಮೆ ಮಾಡುತ್ತಿದ್ದೇನೆಂದು ಮಲ್ಲಿಕಾರ್ಜುನ್ ಎಂಬುವರು ಆರೋಪಿಸಿರುವುದು ಸತ್ಯಕ್ಕೆ ದೂರವಾದ ಸಂಗತಿ ಎಂದು ಹನುಮಂತ ಬೋವಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಈ ರೀತಿಯ ಆರೋಪ ಮಾಡುತ್ತಿರುವುದಲ್ಲದೆ ಬೋವಿ ಸಮಾಜವನ್ನ ಹತ್ತಿಕ್ಕಲು ಅವರು ಯತ್ನಿಸುತ್ತಿದ್ದಾರೆ. ನಾನು ಯಾವುದೇ ರೀತಿಯ ಅಕ್ರಮ ಭೂಮಿ ಉಳುಮೆ ಮಾಡುತ್ತಿಲ್ಲ. ನಮ್ಮ ತಂದೆಯವರ ಹೆಸರಿನಲ್ಲಿ ಕೇವಲ 1 ಎಕರೆ ಭೂಮಿ ಇದ್ದು ನಮ್ಮ ಅಣ್ಣನಿಗೆ 2.36 ಎಕರೆ ಭೂಮಿ ಬಿಟ್ಟರೆ ನನ್ನ ಹೆಸರಿನಲ್ಲಿ ಜಮೀನು ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಗ್ರಾಮದಲ್ಲಿರುವ 35 ಎಕರೆ ಭೂಮಿಯನ್ನ ಬೋವಿ ಸಮಾಜದ ಕುಟುಂಬಸ್ಥರಿಗೆ ಹಂಚಲು ಸರ್ವೆ ಮಾಡಲಾಗಿದೆ. ಮಲ್ಲಿಕಾರ್ಜುನ್ ಎಂಬುವರು ಚಿಕ್ಕ ಹುಡುಗನಾಗಿದ್ದಾಗಲೇ ಅವರ ಹೆಸರಿನಲ್ಲಿ ಅವರ ತಂದೆ ಜಮೀನು ಪಡೆದಿದ್ದಾರೆ ಎಂದು ಆರೋಪಿಸಿದರು. ಬೋವಿ ಜನಾಂಗದ ತಾಲೂಕು ಅಧ್ಯಕ್ಷ ಪರಮೇಶ್ವರ್ ಮಾತನಾಡಿ, ಮಲ್ಲಿಕಾರ್ಜುನ್ ಅವರು ಬಗರ್ ಹುಕಂ ಸದಸ್ಯರಾಗಿದ್ದಾಗ ಇದು ಕೆಲಸ ಮಾಡಿಸಿಕೊಡುವುದಾಗಿ ಹೇಳಿ ಹಲವರಿಂದ ಹಣ ಪಡೆದಿದ್ದಾರೆ. ಈ ಬಗ್ಗೆ ಹಣ ಕೊಟ್ಟವರನ್ನ ಕರೆದುಕೊಂಡು ಬಂದು ಹೇಳಿಸುತ್ತೇವೆ ಎಂದರು. ಗೋಷ್ಠಿಯಲ್ಲಿ ರಾಮಭವಿ, ವೆಂಕಟೇಶ್ ಇದ್ದರು. ನಮಸ್ತೆ, ನಮ್ಮ ಹೆಸರು ಹನುಮಂತ ಅಂತ ಹೇಳ್ಬಿಟ್ಟು ದೇವಳ್ಳಿ ಮಲ್ಲಿಕಾರ್ಜುನ ಅವರು ನಮ್ಮ ಮೇಲೆ ಇಲ್ಲು ಸಲದ ಸುಳ್ಳಿನ ಆರೋಪ ಮಾಡಿದ್ದಾರೆ. ನಮಗೆ ಯಾವುದೇ ರೀತಿಯ 55, 53ನಲ್ಲಿ 30, 35 ಎಕರೆ ಜಮೀನು ಯಾವುದೂ ಇಲ್ಲ. ನೆಕ್ಸ್ಟ್ ಮುಂಬರುವ ಚುನಾವಣೆ ಏನು ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೋ ಆ ಚುನಾವಣೆ ಸ್ಪರ್ಧಿಸಿ ಅವರು ನಮ್ಮ ವಿರುದ್ಧ ಸ್ಪರ್ಧಿಸಬೇಕು ಎಂಬ ಬಯಕೆ ನಮ್ಮ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಮತ್ತು ನಮ್ಮ ಸಮಾಜ ಬೋವಿ ಸಮಾಜ ಭಾರಿ ಹಿಂದುಳಿದ್ರಿಂದ ಯಾವುದೇ 53, 54ರಲ್ಲಿ ದೇವಹಳ್ಳಿ ಗ್ರಾಮದಲ್ಲಿ ಪಕ್ಕದಲ್ಲಿರುವಂಥ 35 ಎಕರೆ ಜಮೀನು ಎಲ್ಲ ನಮ್ಮ ಬೋವಿ ಸಮಾಜ ಜನಕ್ಕೂ ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಸ್ಕೆಚ್ ಇಲ್ಲೇ ಇದೆ. 25 ಜನಕ್ಕೆ ಸರ್ವೆ ಮಾಡಿದ್ದಾರೆ. 35 ಎಕರೆನ ಯಾವುದೇ ಉಳಿಕೆನೂ ಇಲ್ಲ. ಯಾರು 20-30 ಎಕರೆ ಜಮೀನು ಮಾಡ್ಕೊಂಡಿಲ್ಲ. 2019ರಲ್ಲಿ 2 ಎಕರೆ 19 ಗುಂಟೆ ಜಮೀನು ಆಗಿದೆ. ಆದರೂ ಮತ್ತೆ ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಅವರು ಮನೆ ಹೆಸರಲ್ಲಿ 1998-90ರಲ್ಲಿ ಅರ್ಜಿ ರೆಡಿ ಮಾಡಿದ್ದಾರೆ. ಅವರು ಆ ಟೈಮಲ್ಲಿ ಅವ್ರು ಮಧ್ಯಾಹ್ನ ಆಗಿರಲಿಲ್ಲ, ಸಣ್ಣ ಮಕ್ಕಳು. ಆ ಟೈಮಲ್ಲಿ ಅವರು ಏನೋ ಅರ್ಜಿ ಆಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಆರೋಪ ಮಾಡಿಬಿಟ್ಟು ಅವರು ಸರ್ವೆ ಮಾಡಿ ಬೇರೆ ಇನ್ನೂ ಪಕ್ಕದ ಜಮೀನು ಸರ್ವೆ ಮಾಡ್ಕೊಂಡು ಅವರು ಅಳತೆ ಮಾಡ್ಕೊಂಡಿದ್ದಾರೆ. ಅವನ್ನೆಲ್ಲ ಕೇಳಿದ್ದಕ್ಕೆ ನಾವು ಬೋವಿ ಸಮಾಜದ ಮಾಜಿ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ನಮ್ಮ ಜನ ಬಂದು ಅವನ್ನೆಲ್ಲ ವಿಚಾರಿಸಿದ್ದಕ್ಕೆ ನಾವು ಅದನ್ನೆಲ್ಲ ಮಾತಾಡಿದ್ದಕ್ಕೆ ನಮ್ಮ ಮೇಲೆ ಆರೋಪ ಮಾಡಿ ಜಮೀನು ಇಷ್ಟು ಹೊಡ್ಕೊಂಡಿದೆ ಅಷ್ಟು ಹೊಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ.
ಅವ್ರ ಜಮೀನು ಮಾಡೋಕ್ಕೂ ಹೋಗಿಲ್ಲ. ನಮ್ದು ಏನಿದೆಯಾ ಈಗ ಸರ್ವೇಲಿ ಏನಿದೆ ಸರ್ಕಾರಿ ಸರ್ವೇಲಿ ಏನು ಮಾಡ್ತಾರೆ, ಎರಡು ಎಕರೆ 36 ಗುಂಟೆ ನಮ್ಮ ಅಣ್ಣನ ಹೆಸರಲ್ಲಿ ಏನಿದೆಯಾ ಅದನ್ನ ಮಾತ್ರ ರೆಡಿ ಮಾಡ್ಕೊಂಡು ಬಿಟ್ರೆ ನೀವು ಬಂದು ಜಾಗ ಪರಿಶೀಲನೆ ಮಾಡ್ಬೋದು, ತಹಸೀಲ್ದಾರ್ ಬಂದು ಪರಿಶೀಲನೆ ಮಾಡ್ಬೋದು. ಅದ್ರ ಮೇಲೆ ನಾವು ಸುಳ್ಳು ಆರೋಪ ಮಾಡಿರೋದು. ನಮ್ಮ ಎಕರೆಯಲ್ಲಿ ಇರೋದು 1 ಎಕರೆ ನಮ್ಮ ತಂದೆ ಹೆಸರಲ್ಲಿ ಜಮೀನು ಇರೋದು, ನಾವು 4 ಜನ ಮಕ್ಳಿರೋದು. ಅದಲ್ಲದೆ ನಮ್ಮ ಅಣ್ಣನ ಹೆಸರಲ್ಲಿ 2 ಎಕರೆ, ಈಗ ಅದು 53 ಅರ್ಜಿ ಹಾಕಿ ಇದು ಮಾಡಿರೋದು. ನಮ್ಮ ಹೆಸರಿಗೇನು ಆಗಿಲ್ಲ, ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕಿ ಕೊಟ್ಟಿದ್ವಿ ಬಿಟ್ರೆ ಅದನ್ನ ರೆಡಿ ಮಾಡ್ಕೊಂಡಿದ್ವಿ ಬಿಟ್ರೆ 2 ಎಕರೆನ 20 ಎಕರೆ 30 ಎಕರೆ ಅಂತ ಹೇಳ್ಬಿಟ್ಟು ಫುಲ್ ಆರೋಪ ಮಾಡ್ತಾ ಇದ್ವಿ. ಏನಕ್ಕೆ ಆರೋಪ ಅಂದ್ರೆ ನಮ್ಮ ಜನಾಂಗ ಏನಿದಾರ ಇವರು ಸುಮಾರು ಜನತಾವ್ ನಾವು ಕಮಿಟಿ ಸದಸ್ಯರು ಅಂತ ಹೇಳ್ಬಿಟ್ಟು ಅದು ಅವರು ಸುಮಾರು ಜನತ ದುಡ್ಡು ಇಸ್ಕೊಂಡು ಆ ಮಾಹಿತಿ ನಮ್ಗೆ ಬಂದಿದ್ದಕ್ಕೆ ನಮ್ಮ ಸಮಾಜದ ಜನ ಮಾಜಿ ಅಧ್ಯಕ್ಷರ ಅಂತ ಬಂದಿದ್ದಕ್ಕೆ ನಾವು ಅದನ್ನ ಕೇಳಿ ವಿಚಾರಿಸಿದ್ದಕ್ಕೆ ನಿಮ್ಗೆ ಏನಕ್ಕೆ ಅದಕ್ಕೂ ನಿಮ್ಗೆ ಏನು ಸಂಬಂಧ ಇಲ್ಲ ಹೇಳ್ಬಿಟ್ಟು ನಮ್ಮ ಮೇಲೆ ಈಗ ಮುಂದೆ ಬರುವ ಚುನಾವಣೆಗೂ ತೊಂದರೆ ಮಾಡೋಕ್ಕೋಸ್ಕರ ಈ ತರ ಓನರ್ ನಡೆಸ್ತಾ ಇದ್ದಾರೆ. ನಮಗೆ 25 ಜನ ಮಾಡ್ತಾ ಇದ್ದಾರೆ. ಗವರ್ಮೆಂಟ್ ಸ್ಕೆಚ್ ಅಲ್ಲೇ ಪ್ರತಿಯೊಬ್ಬ ಫಲಾನುಭವಿ ಹೆಸರು ಇಲ್ಲಿ ಇದೆ, ಎಲ್ಲರೂ ಫೈಲು ತಾಲೂಕು ಆಫೀಸಲ್ಲಿ ಇದೆ. ಬೇಕಾದ್ರೆ ಬಂದು ಸ್ಪಾಟ್ಗೆ ಬಂದು ಚೆಕ್ ಮಾಡ್ಬೋದು. ಪ್ರತಿಯೊಬ್ಬರದು ಅವ್ರ ಹೆಸರು ಸಮೇತ ಅವ್ರ ಜಮೀನು ಎಷ್ಟು ಹೊಡೆದಾರೆ, ಪ್ರತಿಯೊಂದು ಜಾಗನ ಅವ್ರ ಹಕ್ಕುದಾರರು ಹೊಡಿತಾ ಇದ್ದಾರೆ. ಅದ್ರ ದಾಖಲಾತಿ ತಾಲೂಕು ಆಫೀಸಲ್ಲಿ ಇದೆ, ಸ್ಕೆಚ್ ನಮ್ಮ ತಲೆ ಇದೆ. ಗವರ್ಮೆಂಟ್ ಸರ್ವೇರ್ ಬಂದು ಮಾಡಿರೋದು ತಾಲೂಕು ತಹಸೀಲ್ದಾರ್ ಮುಖಾಂತರ ಎಲ್ಲ ದಾಖಲಾತಿಗಳು ಕಮಿಟಿ ಕೊಟ್ಟಿದ್ದೀವಿ, ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ತಾಲೂಕು ಆಫೀಸ್ ಕೊಟ್ಟಿದ್ದೀವಿ. ದಾಖಲೆ ಏನೂ ಆಗಿಲ್ಲ. ದಾಖಲೆ 50 ಮತ್ತೆ ಸರ್ವೆ ಮಾಡಿರೋದು ಪಾಣಿ ಬರೋ ತರ ಏನು ದಾಖಲೆ ಯಾವ್ದು ಆಗಿಲ್ಲ. ಅಲ್ಲಲ್ಲ 1 ಎಕರೆ, ಇವು 15 ಗುಂಟೆ 25 ಗುಂಟೆ 2 ಎಕರೆ ಈ ತರ ಪ್ರತಿಯೊಬ್ರು ಅವರ ಜಮೀನು ಹೊಡ್ಕೊಂಡು ಬರ್ತಾ ಇದ್ದ ಸರ್ವೆ ಮಾಡ್ಕೊಂಡು ನಾವು ಈಗ ಕಮಿಟಿ ಕೊಟ್ಟಿರೋದು. ಇದು ನಮ್ಮ ಊರವರೆಲ್ಲ ಅದು ದರ್ಖಾಸ್ತ್ ಜಮೀನು 1998 ಅಲ್ಲಿ ಸ್ಕೀಮ್ ಬಿಟ್ಟಿದ್ದು. ಆವಾಗ ಅವ್ರು ಹುಟ್ಟೇ ಇರಲಿಲ್ಲ ಅವ್ರ ಮನೆಯವ್ರಿಗೆ 28 ವರ್ಷ. ಇವಾಗ ಇದಾಗಿ 29-30 ವರ್ಷ ಅರ್ಜಿ ಕೊಟ್ಟಾಗ ಆಗಿದೆ. ಅರ್ಜಿನ ಅವಾಗ ಕೊಟ್ಟಿರಲಿಲ್ಲ. ಅವ್ರ ಹೆಸರಲ್ಲಿ ಸೃಷ್ಟಿ ಮಾಡ್ಕೊಂಡು ಅವರು ಸುಳ್ಳು ಆರೋಪದ ಮೇಲೆ ಅವ್ರು ಸರ್ವೆ ಮಾಡ್ಕೊಂಡು ಜಮೀನು ಪಕ್ಕದ ಪಾಪದ ಜಮೀನು ಅವ್ರು ಕೂಲಿ ನಾಲಿ ಮಾಡೋ ಜನ ಯಾವಾಗಲೂ ಜಮೀನ ಕಾಯ್ಕೊಂಡಿರಲ್ಲ. ಸರ್ವೇರ್ ಕರ್ಕೊಂಡೋಗಿ ಸರ್ವೆ ಮಾಡಿಸ್ಬಿಟ್ಟು ಅವ್ರ ಜಮೀನೆಲ್ಲ ಅವ್ರು ನಮ್ದು ಅಂತ ಹೇಳ್ಬಿಟ್ಟು ಅವ್ರು ಬಂದು ಗಲಾಟೆ ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಜಗಳ ಮಾಡಿಬಿಟ್ಟು ಸುಮಾರು ತಾಲೂಕು ಹತ್ರ 2-3 ಸಲ ಜಗಳ ಆಗಿದೆ ಸರ್ ಅವ್ರ ವಿರುದ್ಧ. ಬೇಕಾದ್ರೆ ತಹಸೀಲ್ದಾರ್ ಬರಲಿ ಊರಿಗೆ ಜಮೀನು ಬೇಕಾದ್ರೆ ಪರಿಶೀಲನೆ ಮಾಡಿ ಜಮೀನು ಯಾವ್ದಂತ ಹೇಳ್ಬಿಟ್ಟು ಬಂದು ಅಕ್ಕಪಕ್ಕ ಗ್ರಾಮಸ್ಥರು ಮತ್ತು ಜಮೀನವರೆಲ್ಲ ಹೇಳ್ತಾರೆ. ಅವ್ರ ಪಾಪ ಕೂಲಿ ಮಾಡೋ ಜನ ಅವ್ರ ಮನೇಲಿ ಅವ್ರ ಯಜಮಾನಿಲ್ಲ, ಅಮ್ಮ ಒಬ್ಬರೇ ಇರೋದು. ಅಂತ ಜನ ಜಮೀನು ತಗೊಂಡೋಗಿ ನಮ್ದು ಅಂತ ಹೇಳ್ಬಿಟ್ಟು 2000 ಸರ್ವೆ ನಂಬರ್ 54ರಲ್ಲಿ 1 ಗುಂಟೆ 1 ಎಕರೆ 20 ಗುಂಟೆ ಮತ್ತೆ ಇನ್ನೊಂದು ಜಾಗದಲ್ಲಿ 20 ಗುಂಟೆ 2 ಸ್ಕೆಚ್ಗಳು ಮಾಡ್ಕೊಂಡು ಅವರು ದಬ್ಬಾಳಿಕೆ ಮೆರೀತಿದ್ರು ಸರ್. ತಾತ್ಕಾಲಿಂದ ಹೊಡಿತಾರೆ ಜಮೀನು ಸರ್ ಅದು. ಆಯ್ತಾ, ನಾವು ನಮ್ಮ ತಂದೆಯವರು ಜಮೀನು ಮಧ್ಯದಲ್ಲಿ ಕಲ್ಲಲ್ಲಿ ಇದ್ವು, ಅಲ್ಲೆಲ್ಲ ಬಿಟ್ಟು ಕಲ್ಲಲ್ಲಿ ಬಿಟ್ಟು ಗಂಡು ತರ ಚಿಕ್ಕದಾಗ ಹೊಡ್ಕೊಂತ ಇದ್ರು. ಅವಾಗಿನ ಆರ್ಥಿಕ ಪರಿಸ್ಥಿತಿ ಹಂಗಿತ್ತು, ಮಾಡೋಕ್ಕಾಗಿಲ್ಲ. ಕೂಲಿನಲ್ಲಿ ಮಾಡ್ಕೊಂಡು ನಮಗೆ ಜೀವನ ಮಾಡ್ಕೊಂಡು ಸಾಕ್ತಾ ಇದ್ರು. ಹಾಗೆ ಕಾಳುಗಳು ಹಾಕೊಂಡು ಆ ಕಲ್ಲುಗಳೇನಿದೆ ಅವನ್ನ ಸ್ವಲ್ಪ ನೀಟ್ ಮಾಡ್ಕೊಂಡು ಈಗ ಅದೇ ನಮ್ಮ ಅಪ್ಪಾಜಿ ಏನ್ ಜಮೀನು ಆ ಜಮೀನಲ್ಲಿ ನಾವು ಉಳುಮೆ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನಮ್ಮ ಅಪ್ಪಾಜಿಗೆ 1 ಎಕರೆ ಜಮೀನು ನಮ್ಮ ಅಪ್ಪಾಜಿಗೆ ಇದೆ. ಅದಲ್ಲದೆ ನಮ್ಮ ಅಣ್ಣಗೆ 2 ಎಕರೆ 36 ಗುಂಟೆ ಈಗ ನಾವು ಅರ್ಜಿ ಏನು ಕೊಟ್ಟಿದ್ವಿ ಅಷ್ಟು ಜಮೀನು ನಾವು ಅಲ್ಲಿ ಹೊಡಿತಾ ಇದ್ವಿ ಸರ್. ಒಟ್ಟಾರೆ 3 ಎಕರೆ 36 ಗುಂಟೆ ಹೇಳ್ತೀವಿ. 3 ಎಕರೆ 36 ಗುಂಟೆ ನಾವು ಹೊಡಿತಾ ಇದ್ದೀವಿ. ಪರಿಶೀಲನೆ ಮಾಡಿಸಿ ತಹಸೀಲ್ದಾರ್ ಬರಲಿ ನಮ್ಮ ಜಾಗಕ್ಕೆ, VRO ಬರಲಿ, ಬಂದ್ಬಿಟ್ಟು ಈ ತರ ನಮ್ಮ ಜಾಗ ಹೊಡ್ಕೊಂಡಿದ್ದಾನೆ, ಈ ತರ ಭೂ ಮಾಫಿ ಮಾಡಿದ ಅಂತ ಒಬ್ಬರು ಹೇಳ್ಬಿಟ್ರೆ ನೀವೇನ್ ಹೇಳ್ತೀರಾ ಅದಕ್ಕೆ ನ್ಯಾಯ ಕಾನೂನು ಬದ್ಧವಾಗಿರ್ತೀನಿ ಸರ್. ಸುಳ್ಳು ಆರೋಪ ಬೇರೆ ಯಾವ್ದೋ ಊರು 3 ಕಿಲೋಮೀಟರ್ ಆಚೆ ಇರೋರು ಬಂದ್ಬಿಟ್ಟು ಸುಳ್ಳು ಆರೋಪ ಮಾಡಿ ಇದು ಮಾಡಿರೋದು. ಪಕ್ಕದಲ್ಲಿ ಪನಾಸ್ಪುರ ಇದ್ದಾರೆ, ಅವರು ಜನ ಇದ್ದಾರೆ, ನಮ್ಮ ಜನನೂ ಇದ್ದಾರೆ, ಸುತ್ತಮುತ್ತಲ ಜಮೀನವರು ಇದ್ದಾರೆ. ಅವರು ಒಂದು ಮಾತು ಕೇಳಿ ವಿಚಾರಿಸಬೇಕಾಗುತ್ತೆ. ಇದೆಲ್ಲ ಅವ್ರದೇ ಸಂಬಂಧಪಟ್ಟಿದಂತ ನನಗೆ ಒಬ್ಬರೇ ಹೇಳಿದೆ ಸರ್ ಅದು ನನ್ನ ಜಮೀನ. ನಮ್ಮ ಕುಟುಂಬ ಈಗ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು 4-5 ಮನೆ ತರ 4-5 ಇರ್ತವೆ. ಇದೆಲ್ಲ ಅವ್ರು ಸಂಬಂಧಪಟ್ಟಿದ್ದು ಒಬ್ಬರದೇ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡಿದ್ರೆ ಅದು ನಾವು ನಮ್ಮ ನನ್ನ ಜಮೀನು ಇದೆಯಾ ನೀವೇ ಹೇಳಿ ಸರ್. ಎದುರಿಸ್ತಾರೆ, ಇರೋ ನಮ್ಮ ಜಮೀನು ಹೋಗುತ್ತೆ ಅಂತ ಭಯ ಪಡ್ತಾರೆ. ಆ ಲೆಕ್ಕದಲ್ಲಿ ಏನಾಯ್ತು ಅಂದ್ರೆ ಈಗ ಯಾರೊಬ್ರು ಮಾತಾಡೋದು ಮುಂದಾಡೋದು ಬರ್ತಾರ ಅವ್ರ ಮೇಲೆ ಎಗನೆಸ್ಟ್ ಆಗೋದು, ಅವ್ರ ಮೇಲೆ ಸುಳ್ಳು ಆರೋಪ ಮಾಡೋದು, ಈ ತರ ಇದಾಯ್ತು ಸರ್. ನೀವು ಚೆಕ್ ಮಾಡಿದ್ರೆ ನಮ್ಮ ಹೆಸರಲ್ಲಿ ನನ್ನ ಹೆಸರಲ್ಲಿ ಒಂದೇ 1 ಗುಂಟೆ ಜಮೀನಿಲ್ಲ. ನಾವು ಕೂಲಿ ಮಾಡೋ ಜನ ಆಯ್ತಾ. ಇಂಥದ್ರಲ್ಲಿ ಆ ತರ ಮಾಡಿದ್ರೆ ಈ ತರ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಬೇಕಾದ್ರೆ ನಮ್ಮ ಬಯೋಡೇಟಾ ಚೆಕ್ ಮಾಡಿ ಸರ್. ಏನಾದ್ರು ನಾವು 106 ಎಕರೆ ಜಮೀನು ಹೊಡೆದಿದ್ದ 10 ಎಕರೆ ಜಮೀನು ಇದೆ ನಮ್ಮ ಹೆಸರಲ್ಲಿ. ಅವ್ರು ಹೇಳಿದ್ರಲ್ಲ 25-30 ಎಕರೆ ಜಮೀನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾವ್ರೆ. ಈಗ ಆ ಟೈಮಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಹಾಕಿದ್ದಾರೆ. ನಿಮಗೆ 1 ಎಕರೆ ಮುಂಜಾನೆ ನಮ್ಮ ಹನುಮಂತಪ್ಪನವ್ರಿಗೆ ಹನುಮಂತಪ್ಪಯ್ಯವ್ರಿಗೆ ನಮಗೆ ಆಗಿರೋದು ನೋಡಿ ನನಗೊಂಥರ ಆಗ್ತಾಯಿದೆ. ಇವತ್ತು ದಿವಸದಲ್ಲಿ ನಮ್ಮ ಕಮಿಟಿ ಸದಸ್ಯರಾಗಿ ನಮ್ಮ ಮಾಜಿ ಅಧ್ಯಕ್ಷ ಆಗಿದ್ರು. ಅವ್ರು ಸ್ವಲ್ಪ ಬುದ್ಧಿವಂತರಾಗಿದ್ದಕ್ಕೆ ಅಲ್ಲೇನೋ ಸ್ವಲ್ಪ ಸುಮಾರು ಜನ ಹತ್ರ ಅವನು ಇಲ್ಲಿ ಮಲ್ಲಿಕಾರ್ಜುನ ಅಂತ ಏನದ ಅವರು
ಸುಮಾರು ಅವ್ನ ಹೆಂಡತಿಗೆ ಮದುವೆನೇ ಇಲ್ಲ. ಆ ಟೈಮಲ್ಲಿ ಬಿಟ್ಟಿದ್ದು ಅರ್ಜಿ ಹಾಕಿದ್ದಾನೆ. ಅದೆಲ್ಲ ನೋಡಿ ಮತ್ತೆ ಸುಮಾರು ಜನ ಹತ್ರ ಹೋಗಿ 50,000, 20,000, 30,000 ದುಡ್ಡು ಇಸ್ಕೊಂಡು ನಾನು ಆ ಕೆಲಸ ಮಾಡ್ಕೊಡ್ತೀನಿ, ಇದು ಮಾಡ್ಬೋದು ಅಂತ ಬಿಟ್ಟು ಸುಮಾರು ಜನ ಹತ್ರ ದುಡ್ಡು ಇಸ್ಕೊಂಡು ಮಾಡಿದ್ದಾರೆ. ಅದು ಇತ್ತೀಚೆಗೆ ನಮ್ಮ ಜನಗಳೆಲ್ಲ ನಮ್ಮ ಮನೆ ಬಂದು ನಮ್ಮಲ್ಲಿ ಭೇಟಿ ಮಾಡಿ ಹೇಳಿದರು. ನಮ್ಮ ಜನ ಈಗ ಕೂಲಿ ಮಾಡೋ ಜನಾಂಗ ಇದ್ದು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಈ ಥರ ಮಾಡಿದ ಅಂತ ನನಗೆ ಭಾರಿ ಇದಾಗ್ಬಿಡ್ತು. ಈ ಥರ ಮಾಡಿದ ಇವನು, ಅದ್ರಲ್ಲಿ ಬೇರೆ ಅವ್ನ ಹೆಂಡತಿ ಹೆಸರಿಗೆ ಬೇರೆ ಅವನು ಅರ್ಜಿ ಹಾಕಿದ್ದಾನೆ. ಮದುವೆ ಆಗಿರೋದು ನೋಡಿದೆ, ಅವನ ಲೆಕ್ಕ ನೋಡಿದೆ 3 ವರ್ಷ ಆಗಿರುತ್ತೆ. ಆ ಟೈಮಲ್ಲಿ ಅರ್ಜಿ ಹಾಕಿ ನೋಡಿದೆ ಅವನ ಹೆಂಡತಿಗೆ 2 ವರ್ಷ 3 ವರ್ಷ ಆಗಿರುತ್ತೆ. ಇವೆಲ್ಲ ಇಟ್ಕೊಂಡು ಸುಮ್ಮನೆ ಅಪಾದನೆ ಮಾಡಿದಾನಲ್ಲ ಅಂತಂದ್ಬಿಟ್ಟು ನಮಗೆಲ್ಲ ಒಂಥರ ಆಗ್ತಾ ಇದ್ದು. ಅದರಿಂದ ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಚಿಕ್ಕಮಗಳೂರು ತಾಲೂಕಿನ ಕರ್ತಿಕೆರೆ ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ದುರ್ಗಮ್ಮ ದೇಗುಲಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೆರವಿನ ಚೆಕ್ ವಿತರಿಸಿದರು. ವ್ಯಕ್ತಿಗಿಂತ ವಿಚಾರ ಮುಖ್ಯ, ವಿಚಾರಕ್ಕಿಂತ ದೇಶ ಮುಖ್ಯ. ಹಿಂದುತ್ವಕ್ಕಾಗಿ ಬಿಜೆಪಿ ಬೆಂಬಲಿಸಿ, ಹಿಂದುತ್ವ ದುರ್ಬಲವಾದರೆ ದೇಶವು ದುರ್ಬಲವಾಗಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ತಿಳಿಸಿದರು. ಚಿಕ್ಕಮಗಳೂರು ತಾಲೂಕಿನ ಕರ್ತಿಕೆರೆ ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ದುರ್ಗಮ್ಮ ದೇವರ ದೇಗುಲಕ್ಕೆ ಸರ್ಕಾರದ ಆರ್ಥಿಕ ನೆರವಿನ ಚೆಕ್ ವಿತರಿಸಿ ಮಾತನಾಡಿದ ಅವರು, ಒಬ್ಬ ವೈದ್ಯರು ಲಕ್ಷಾಂತರ ಜನರ ಕೊಲ್ಲುವ ಸಂಚು ರೂಪಿಸುತ್ತಾರೆಂದರೆ ಮಾನವೀಯತೆ ಎಲ್ಲಿಂದ ಇದೆ ಎಂಬುದು ಅರ್ಥವಾಗುತ್ತದೆ. ಗುಜರಾತ್ ಪೊಲೀಸರು ಎಚ್ಚರ ವಹಿಸದೇ ಇದ್ದಿದ್ದರೆ ಜನರ ಪ್ರಾಣಹಾನಿಗೆ ಕಾರಣವಾಗುತ್ತಿತ್ತು. ಇಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹಿಂದೆ ಕತ್ತಿ ಹಿಡಿದು ನೇರವಾಗಿ ಬರುತ್ತಿದ್ದರು, ಇದೀಗ ನೇರ ಯುದ್ಧ ಮಾಡಿ ಗೆಲುವು ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಶತ್ರುಗಳು ಭಯೋತ್ಪಾದನೆ ದಾರಿ ಕಂಡುಕೊಂಡಿದ್ದಾರೆ. ಹಿಂದೂಗಳು ಹಾಗೂ ಹಿಂದುತ್ವ ಯಾವಾಗ ಕುಂಠಿತಗೊಳ್ಳುತ್ತದೋ ಅಂದು ನಮ್ಮ ವಿರೋಧಿಗಳು ದೇಶದ ಸಂವಿಧಾನವನ್ನು ಉಳಿಸುವುದಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದ ಅವರು, ಹಿಂದೂಗಳು ಜನಸಂಖ್ಯೆ ಹೆಚ್ಚಳದತ್ತ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಚಿಕ್ಕಮಗಳೂರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಆರ್ ಕನಕರಾಜು ಮಾತನಾಡಿದರು. ಗ್ರಾಮದ ಹಿರಿಯರಾದ ಪುಟ್ಟರಾಜ ಅರಸ್, ಪ್ರಮುಖರಾದ ಕೆಆರ್ ಮೋಹನ್ ಇತರರು ಇದ್ದರು. ಎಲ್ರಿಗೂ ನಮಸ್ಕಾರ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ, ವ್ಯಕ್ತಿಗಿಂತ ವಿಚಾರ ಮುಖ್ಯ, ವಿಚಾರಕ್ಕಿಂತ ದೇಶ ಮುಖ್ಯ. ಇವತ್ತು ಸಿ ಟಿ ರವಿ ಅನ್ನೋ ಪ್ರಶ್ನೆ ಅಲ್ಲ, ಹಿಂದುತ್ವಕ್ಕೋಸ್ಕರ ಬಿ ಜೆ ಪಿ ಸಪೋರ್ಟ್ ಮಾಡ್ಬೇಕು. ಸಿ ಟಿ ರವಿ ಇರ್ತಾರೆ, ನಾಳೆ ಇನ್ನೊಬ್ಬರು ಬರ್ತಾರೆ, ನಾಳೆ ಮತ್ತೊಬ್ಬರು ಬರ್ಬೋದು. ಆದರೆ ಹಿಂದುತ್ವದ ವಿಚಾರಕ್ಕಾಗಿ ಬಿ ಜೆ ಪಿ ಸಪೋರ್ಟ್ ಮಾಡಬೇಕು. ಆ ಹಿಂದುತ್ವ ದುರ್ಬಲ ಆದರೆ ಏನಾಗುತ್ತೆ, ದೇಶನೇ ದುರ್ಬಲ ಆಗುತ್ತೆ. ಒಬ್ಬ ಡಾಕ್ಟ್ರು, ಜೀವ ಉಳಿಸೋ ಡಾಕ್ಟ್ರು, ಅವನು ಬಾಂಬ್ ಬಿಡಕ್ಕೆ ತಯಾರಾಗ್ತಾನೆ, ಒಬ್ಬ ಅಲ್ಲ ಅಂತ ಒಂದು 10 ಜನ ಡಾಕ್ಟರ್ ತಂಡನೇ ಲಕ್ಷಾಂತರ ಜನರನ್ನು ಕೊಲ್ಲುವ ಸಂಚು ನಡೆಸ್ತಾರೆ ಅಂತಂದರೆ ಅವರಿಗೆ ಮಾನವೀಯತೆಗಿಂತ ಅವರ ಮತ ಮುಖ್ಯ ಆಗಿದೆ. ಹರಳೆಣ್ಣೆ ಬೀಜ, ನಾವು ಹರಳೆಣ್ಣೆಯಲ್ಲಿ ಎಣ್ಣೆ ತಲೆಗೆ ಹಚ್ಕೊಳ್ಳೋದು ಗೊತ್ತಿತ್ತು, ಆದರೆ ಅದರಲ್ಲಿ ವಿಷ ತೆಗೆಯೋದು ನಮಗೆ ಗೊತ್ತಿರಲಿಲ್ಲ. ಆ ವಿಷ ತೆಗೆದು ಅದರಲ್ಲಿ ವಿಷ ಮಾಡಿ ಅದನ್ನು ಪ್ರಸಾದದಲ್ಲಿ ಮಿಕ್ಸ್ ಮಾಡಿ ಲಕ್ಷಾಂತರ ಜನರನ್ನು ಕೊಲ್ಲೋ ಸಂಚಿನ ನಡೆಸಿದ್ರು. ಒಂದು ವೇಳೆ ಗುಜರಾತ್ ಪೊಲೀಸರು ಅದನ್ನು ಪತ್ತೆ ಹಚ್ಚದೇ ಇದ್ದಿದ್ರೆ ನಾವು ದೇವರ ಪ್ರಸಾದ ಅಂತ ತಿಳಿದೇ ವಿಷ ಆಗ್ಬಿಟ್ಟಿತ್ತು. ಆ ಥರದ ಒಂದು ಸಂಚಿನ ನಡೆಸಿದ್ರು. ಯಾಕೆ ಈ ಸಂಚಿನ ನಡೆಸ್ತಾರೆ? ಒಂದು ಕಾಲದಲ್ಲಿ ಕತ್ತಿ ಹಿಡ್ಕೊಂಡು ನೇರವಾಗಿ ಬರೋರು, ನಾವು ನಮ್ಮ ಶಕ್ತಿ ಮೀರಿ ಹೋರಾಟ ಮಾಡಿ ಕೆಲವರು ಸತ್ತು ನಮ್ಮ ಧರ್ಮನ ಉಳಿಸ್ಕೊಂಡ್ವಿ. ಅರ್ಧ ಭೂಭಾಗ ಕಳ್ಕೊಂಡು ಇನ್ನು ಅರ್ಧ ಉಳಿಸ್ಕೊಂಡ್ವಿ. ಈಗ ಉಳ್ಕೊಂಡಿರೋದು ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಕಳ್ಕೊಂಡಿರೋದಿದೆ, ಉಳಿಸ್ಕೊಂಡ್ವಿ. ಈಗ ಆ ಮಾದರಿ ಇಲ್ಲ. ಈಗ ನೇರ ಯುದ್ಧ ಮಾಡಿ ಅವ್ರು ಭಾರತವನ್ನು ಗೆಲ್ಲಕ್ಕಾಗಲ್ಲ. ನೇರವಾಗಿ ಯುದ್ಧಕ್ಕೆ ಕರೆ ಕೊಟ್ಟು 48ರಲ್ಲಿ ಯುದ್ಧ ಮಾಡಿದ್ರು, ಸೋತರು. 65ರಲ್ಲಿ ಯುದ್ಧ ಮಾಡಿದ್ರು, ಸೋತರು. 71ರಲ್ಲಿ ಯುದ್ಧ ಮಾಡಿದ್ರು, ಸೋತರು. 98ರಲ್ಲಿ ಕಾರ್ಗಿಲ್ ಮೇಲೆ ವಾರ ಮಾಡಿದ್ರು, ಸೋತರು. ನೇರವಾಗಿ ಅವರು ಯುದ್ಧ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ಹುಡ್ಕೊಂಡ ದಾರಿ ಏನು ಅಂದರೆ ಭಯೋತ್ಪಾದನೆ. ಭಯೋತ್ಪಾದನೆ ಈಗ ನೋಡಿ, ಈಗ ನೇರ ಯುದ್ಧದಲ್ಲಿ ಶತ್ರು ಎದುರುಗಡೆ ಇರ್ತಾನೆ, ನಾವು ಅವನ್ನ ಗುರುತಿಸೋದು ಸುಲಭ, ಅವನು ಏನು ಮಾಡ್ತಾನೆ ಅದಕ್ಕೆ ಕೌಂಟ್ರ್ ಮಾಡೋದು ಸುಲಭ. ಆದರೆ ಈ ಭಯೋತ್ಪಾದನೆಯಲ್ಲಿ ಶತ್ರು ನಮ್ಮೊಳಗಿದ್ದಾನೆ, ಹೊರಗಡೆ ಇಲ್ಲ. ನಾವು ಡಾಕ್ಟ್ರು ಅಂತ ಹೋಗೋ ಡಾಕ್ಟ್ರೇ ಅವನು ಭಯೋತ್ಪಾದಕ ಆದರೆ ಎಲ್ಲಿಗೆ ಹೋಗ್ಬೋದು ಪರಿಸ್ಥಿತಿ? ನಾವು ಪರಿಚಿತರು ಅಂತೇಳಿ ಹೋಗುವಂಥವ್ರೇ ವಿಷ ಹಾಕಿದರೆ ಎಲ್ಲಿಗೆ ಹೋಗ್ಬೋದು ಪರಿಸ್ಥಿತಿ? ಇದನ್ನು ಅರ್ಥ ಮಾಡ್ಕೊಂಡು ದೇಶ ಉಳಿಸ್ಕೊಳ್ಳೋಕ್ಕೆ ಹಿಂದುತ್ವ ಬೇಕು. ಹಿಂದುತ್ವ ಯಾವತ್ತಿರಲ್ವೋ
ಅವತ್ತು ಹಿಂದೂಗಳು ಯಾವತ್ತು ಕಡಿಮೆ ಆಗ್ತಾರೋ ಅವತ್ತು ಸಂವಿಧಾನನೂ ಉಳಿಸಲ್ಲ ಇವರು. ಸಂವಿಧಾನ ಈಗ ನೀವು 100ಕ್ಕೆ 99 ಅಲ್ಲ, 100 ಜನ ಹಿಂದೂಗಳನ್ನ ಹೋಗಿ ನಿನಗೆ ದೇಶ ಮುಖ್ಯನೋ ಧರ್ಮ ಮುಖ್ಯನೋ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ದೇಶ ಮುಖ್ಯ ಅಂತಾರೆ. 100 ಜನ ಮುಸಲ್ಮಾನರ ಹತ್ರ ಹೋಗಿ ನಿನಗೆ ದೇಶ ಮುಖ್ಯನೋ ಧರ್ಮ ಮುಖ್ಯನೋ ಅಂತ ಏನು ಹೇಳ್ತಾರೆ? ನನಗೆ ಇಸ್ಲಾಮೇ ಮುಖ್ಯ ಅಂತಾರೆ. ಇಂಡಿಯಾನೋ ಇಸ್ಲಾಂ ಅಂದರೆ ಇಸ್ಲಾಂ ಅಂತಾರೆ. ನಿಮಗೆ ಹಿಂದುತ್ವನೋ ದೇಶನೋ ಅಂತ ಕೇಳಿದ್ರೆ ನಾವು ದೇಶ ಅಂತೀವಿ. ಇದು ನಮಗೂ ಅವರಿಗೂ ಇರುವಂಥ ವ್ಯತ್ಯಾಸ. ಆ ಕಾರಣಕ್ಕೇನೆ ಹಿಂದುತ್ವ ಅನ್ನೋದು ಉಳಿಬೇಕು. ನಾವೆಲ್ಲ MLA ಆಗಕ್ಕೆ ಮಂತ್ರಿ ಆಗಕ್ಕೆ ರಾಜಕೀಯಕ್ಕೆ ಬಂದಿದ್ದಲ್ಲ. ನಾವು ರಾಜಕಾರಣಕ್ಕೆ ಬಂದಿದ್ದಾಗ ನೀವು ನೋಡಿದಿರಿ, ನಾವು ಹಿಂದುತ್ವದ ಹೋರಾಟ ಮಾಡ್ಕೊಂಡು ಬಂದಿದ್ದವ್ರು ನೀವು MLA ಮಾಡಿದ್ರಿ. MLA ಆಗಕ್ಕೆ ಹಿಂದುತ್ವಕ್ಕೆ ಬಂದಿದ್ದಾರಲ್ಲ. ನಾವು ಹಿಂದುತ್ವದ ಹೋರಾಟ ಮಾಡ್ಕೊಂಡು ಬೀದಿಯಲ್ಲಿ ಹೋರಾಟ ಮಾಡ್ತಿದ್ದವ್ರು ನೀವು MLA ಮಾಡಿ ಮಂತ್ರಿ ಮಾಡಿ ಕಳಿಸಿದ್ರಿ. ಇವತ್ತಿನವರೆಗೆ ಎಲ್ಲೂ ಆ ವಿಚಾರದ ಜೊತೆಗೆ ರಾಜಿಯಾಗಿಲ್ಲ. ನೀವು ನನ್ನನ್ನು ಎಲ್ಲವೂ ಸರಿ ಅಂತ ಸರ್ಟಿಫಿಕೇಟ್ ಕೊಡೋಕ್ಕಾಗದೇ ಇರ್ಬೋದು, ಆದರೆ ಹಿಂದುತ್ವದ ವಿಷಯದಲ್ಲಿ ಬಿಟ್ಕೊಟ್ಟಿದ್ದಾನ ಅಂದರೆ ಇವತ್ತವರೆಗೂ ಬಿಟ್ಕೊಟ್ಟಿಲ್ಲ. ನಾನು ಒಂದು ಕ್ಷಣದ ರಾಜಿನೂ ಆಗಿಲ್ಲ. ಬೇರೆ ಬೇರೆ ಸಣ್ಣ ಪುಟ್ಟ ರಾಜಿ ಮಾಡ್ಕೊಂಡಿದ್ದೀವಿ. ರಾಜಕಾರಣದ ಅನಿವಾರ್ಯತೆಯಲ್ಲಿ ಸಣ್ಣ ಪುಟ್ಟ ರಾಜಿ ಮಾಡ್ಕೊಂಡಿದ್ದೀವಿ, ಆದರೆ ತತ್ವದ ಜೊತೆಗೆ ರಾಜಿ ಮಾಡ್ಕೊಂಡಿಲ್ಲ. ಆ ತತ್ವದ ಜೊತೆ ರಾಜಿ ಮಾಡಿಕೊಳ್ಳದೆ ನಾವೆಲ್ಲರೂ ಆಲೋಚಿಸಬೇಕು. ಇಲ್ಲದೇ ಇದ್ದರೆ ಕೆಲವೇ ವರ್ಷಗಳ ಕಳ್ಕೊಳ್ತೀವಿ. ಈಗ ನೋಡಿ, ನಮ್ಮಲ್ಲಿ ಮದುವೆ ಆಗ್ತೀನಿ ಅನ್ನೋರಿಗೆ ಹೇಳ್ಕೊಡೋರಿಲ್ಲ. ಮದುವೆ ಆದವರು ಎಷ್ಟೋ ಜನ ಮಕ್ಕಳು ಬೇಡ ಅಂತಾರೆ. ಮಕ್ಕಳು ಬೇಕು ಅನ್ನೋರು ಒಂದು ಸಾಕು ಅಂತಾರೆ. ಇನ್ನು 25 ವರ್ಷದ ನಂತರ ಏನಾಗ್ಬೋದು, 50 ವರ್ಷದ ನಂತರ ಏನಾಗ್ಬೋದು? ಯಾವುದನ್ನ ಸಾವಿರಾರು ವರ್ಷಗಳ ಕಾಲ ಉಳಿಸ್ಕೊಂಡು ಬಂದರು ನಮ್ಮ ಪೂರ್ವಿಕರು, ಅದನ್ನ ಇನ್ನು 25-50 ವರ್ಷಕ್ಕೆ ಕಳ್ಕೊಳ್ತೀವಿ ನಾವು. ಒಂದ್ಸರಿ ನಾವು ಜನಸಂಖ್ಯೆ ಕುಸಿದ್ರೆ ಸಿಸ್ಟಮ್ ಅವ್ರ ಕೈಗೆ ಹೋಗುತ್ತೆ. ಸಿಸ್ಟಮ್ ಅವ್ರ ಕೈಗೆ ಹೋದ್ರೆ ಈಗೇನು ಮೆರಿಟಲ್ ಸೆಲೆಕ್ಷನ್ ಇದೆಯಲ್ಲ ಅದು ಹೋಗ್ಬಿಡುತ್ತೆ. ನಮ್ಮವ್ರು ಯಾರು ಅಂತ ಸೆಲೆಕ್ಟ್ ಮಾಡ್ತಾರೆ. ಸಿಸ್ಟಮ್ ಅವ್ರ ಕೈಗೆ ಹೋದ್ರೆ ಪೊಲೀಸ್ ಸ್ಟೇಷನಿಗೆ ಹೋದ್ರೆ ನ್ಯಾಯ ಸಿಗಲ್ಲ, ಕೋರ್ಟಿಗೆ ಹೋದ್ರೆ ನ್ಯಾಯ ಸಿಗಲ್ಲ. ಸಿಸ್ಟಮ್ ಅವ್ರ ಕೈಗೆ ಹೋದ್ರೆ ಬೀದಿ ಜಗಳ ಆಗತ್ತೆ. ಇವತ್ತಿಗೂ ಬೀದಿಲಿ ಎದುರಿಸುವ ಸಾಮರ್ಥ್ಯ ನಮಗಿದೆಯಾ ಅಂದರೆ ಒಂದು ಕ್ವಶನ್ ಮಾರ್ಕ್. ಯಾಕೆ ಅಂದರೆ ನಮ್ಮ ಮಕ್ಕಳನ್ನ ನಾವು ಫಾರಂ ಕೋಳಿ ಥರ ಬೆಳೆಸಿದ್ದೀವಿ. ಅವ್ರು ಯಾವ ಬೀದಿಲಿದ್ದು ಹೋರಾಟ ಮಾಡುವ ಸಾಮರ್ಥ್ಯ ಎಷ್ಟು ಜನರಿಗಿದೆ ಅಂದರೆ ಕ್ವಶನ್ ಮಾರ್ಕ್. ಒಬ್ರು ಇಬ್ರು ಮಕ್ಕಳಾಗಿರೋ ಕಾರಣಕ್ಕೆ ಭಯ ಬಿತ್ತಿದ್ದೀವಿ, ಜಾಸ್ತಿ ಪ್ರೀತಿ ತೋರಿಸಿದ್ದೀವಿ, ಜಾಸ್ತಿ ಭೀತಿ ಹುಟ್ಟಿಸಿದ್ದೀವಿ. ಹಂಗಾಗಿ ಅವ್ರು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡೋ ಸ್ಥಿತಿಯಲ್ಲಿ ಅವ್ರು ಇವತ್ತಿಲ್ಲ ಮಕ್ಕಳು. ಹಂಗಿದೆ ಅಂತಂದ್ರೆ ನಮಗೆ ರಕ್ಷಣೆ ಪೊಲೀಸರ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ನಮಗೆ ರಕ್ಷಣೆ ಮಿಲಿಟ್ರಿ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಮಿಲಿಟ್ರಿ ಜನಸಂಖ್ಯೆಗೋಸ್ಕರ ಮಿಲಿಟ್ರಿ ಅವ್ರ ಕೈಗೆ ಹೋಗುತ್ತೆ, ಜನಸಂಖ್ಯೆಗೋಸ್ಕರ ಪೊಲೀಸೇ ಅವ್ರ ಕೈಗೆ ಹೋಗುತ್ತೆ. ರಕ್ಷಣೆ ಯಾರು ಮಾಡ್ತಾರೆ? ಆಗ ಅಫ್ಘಾನಿಸ್ತಾನದಲ್ಲಿ ಏನಾಯಿತು, ಪಾಕಿಸ್ತಾನದಲ್ಲಿ ಏನಾಯಿತು, ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆಯೋ, ಸಿರಿಯಾದಲ್ಲಿ ಏನಾಯಿತೋ ಅದು ನಮ್ಮೂರಲ್ಲಿ ನಡೆಯುತ್ತೆ. ಹಾಗಾಗಿ ಜನಸಂಖ್ಯೆ ಕುಸಿದೆ ಅಂತ ನೋಡ್ಕೊಳ್ಬೇಕಾಗಿರೋದು ಕೂಡ ಪ್ರತಿಯೊಂದು ಹಿಂದೂ ಕುಟುಂಬದ ಕರ್ತವ್ಯ. ನಾನು ಮದುವೆ ಮನೆಗೆ ಹೋದರೆ ನಾನು ಅಲ್ಲಿಗೆ ಅವ್ರಿಗೆ ಹೇಳ್ತೀನಿ, ಗಂಡು ಹೆಣ್ಣಿಗೆ, ನಿಮಗೆ 1-2 ಸಾಕಾಗ್ಬೋದು, ದೇಶಕ್ಕೆ ಸಾಕಾಗಲ್ಲ, ಕಡಿಮೆ ಅಂದರೆ 3 ಅಂತೀನಿ. ಅಂತಾರೆ. ಅಂದರೆ 3 ಮಕ್ಕಳು ಅಂದರೆ ಅವರಿಗೆ ಒಂಥರ ಏನೋ ನಾನು ಹೇಳಬಾರ್ದು ಹೇಳಿದ್ದೀನಿ ನಾನು ಅಂತ. ನಮ್ಮ ಮನೆಗೆ ನಮಗೆ 1-2 ಸಾಕಾಗ್ಬೋದು, ದೇಶಕ್ಕೆ ಸಾಕಾಗಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡದೇ ಇದ್ರೆ ಈಗ ನೋಡಿ ಏನಾಗುತ್ತೆ, ಪರ್ಸೆಂಟೇಜ್ನಲ್ಲಿ ಸ್ವತಂತ್ರ ಬಂದಾಗ ಹಿಂದೂಗಳ ಜನಸಂಖ್ಯೆ 88% ಇತ್ತು. 88 ಎಷ್ಟೋ 88. ಈಗದು 77ರಿಂದ 79%. ಎಷ್ಟು ಕಡಿಮೆ ಆಯಿತು? 10ರಿಂದ 11% ಕಡಿಮೆ ಆಯಿತು. 77ರಿಂದ 79. ಅದರಲ್ಲೂ ಕೆಲವರು ಹೆಸರು ಹಿಂದೂ ಕನ್ವರ್ಷನ್ ಆಗಿಬಿಟ್ಟಿದ್ದಾರೆ, ಮತಾಂತರ ಆಗಿಬಿಟ್ಟಿದ್ದಾರೆ. ಪ್ರಾಕ್ಟೀಸ್ ಹಿಂದೂ ಅಲ್ಲ, ಅವನು ದುರ್ಗಮ್ಮನ ಗುಡಿ ಬರಲ್ಲ, ರಂಗನಾಥ ಸ್ವಾಮಿ ಗುಡಿ ಬರಲ್ಲ, ಅವನು ಇನ್ನೆಲ್ಲಿಗೆ ಹೋಗ್ತಾನೆ, ಆದರೆ ಹೆಸರು ಮಾತ್ರ ಹಿಂದೂ ಇದೆ. ಅದೆಲ್ಲ ಲೆಕ್ಕ ಹಾಕಿದರೆ ನಮ್ಮದೊಂದು 77%ಗಿಂತ ಕಡಿಮೆ ಇದ್ದೀವಿ. ಪರ್ಸೆಂಟೇಜು 10%, ಸಂಖ್ಯೆ ಕೋಟಿಗಟ್ಟಲೆ.
ಅಂತರ ಎಷ್ಟು ಅಂದರೆ 10% ಅಂದರೆ ಹತ್ತತ್ರ 14 ಕೋಟಿ 14 ಕೋಟಿ ಜನಸಂಖ್ಯೆ ಕುಸಿದಿದೆ. ಪರ್ಸೆಂಟೇಜ್ ಲೆಕ್ಕದಲ್ಲಿ 10%. ಆದರೆ ಜನಸಂಖ್ಯೆ 14 ಕೋಟಿಯಷ್ಟು ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದೆ. ಭವಿಷ್ಯದಲ್ಲಿ ಇನ್ನೊಂದು 25 ವರ್ಷ 50 ವರ್ಷ ಯಾವಾಗ ಈ ಕುಸ್ತಿರೋದು, ನಮ್ಮ ಅಪ್ಪಗೆ 5 ಮಕ್ಕಳು, ಆ ಕಾಲಕ್ಕೆ 14% ಕುಸ್ತಿದೆ. ನನಗೆ 2 ಮಕ್ಕಳು, ಆ ಕಾಲಕ್ಕೆ ಎಲ್ಲಿಗೆ ಬರ್ಬೋದು? ಅದು ಇನ್ನೆಷ್ಟು ಪರ್ಸೆಂಟಿಗೆ ಹೋಗ್ಬೋದು? ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಉಪಹಾರಕ್ಕೆ ಮುಗಿಬೀಳುತ್ತಿರುವ ಜನರು. ಚಿಕ್ಕಮಗಳೂರು ತಾಲೂಕಿನ ಕರ್ತಿಕೆರೆ ಗ್ರಾಮದಲ್ಲಿ ಜೀರ್ಣಾಧಾರಗೊಂಡಿರುವ ಶ್ರೀ ದುರ್ಗಮ್ಮ ದೇಗುಲಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೆರವಿನ ಚೆಕ್ ವಿತರಿಸಿದರು. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧೂಮಪಾನ ಹಾಗೂ ತಂಬಾಕು ಮಾರಾಟ ಮಾಡುತ್ತಿರುವ ಅಂಗಡಿಗಳ ಮೇಲೆ ಆರೋಗ್ಯ ಇಲಾಖೆ ದಿಢೀರ್ ದಾಳಿ ನಡೆಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್ ಹೆಬ್ಬಾಲೆ.